ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೇನು ವಿಶೇಷ ಅಂತೀರೇನ್ರಿ? ವಿಶೇಷ ಭಾಳ ಅದ ರೀ. ಅಂದ್ರೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೋಗೋದಿರ್ತದೆ ಈ ಬ್ಯಾಸ್ಗೆ ಒಳಗೆ. ಬಿಸಿಲದಂತ ಮನ್ಯಾಗ ತಣ್ಣಗೆ ಕೂಡೋ ಹಂಗೆ ಇಲ್ಲ ನೋಡ್ರಿ. ಯಾಕಂದ್ರೆ ಅದನ್ನು ಯಾರು ಕಂಡು ಹಿಡ್ದಾರೋ ಗೊತ್ತಿಲ್ಲ. ಈ ಮುಹೂರ್ತಗಳು ಈಗ ಬರ್ತಾವೆ. ಮನೆ ಓಪ್ನಿಂಗ್ ಮುಹೂರ್ತ ಅನ್ರಿ, ಮುಂಜವಿ ಮುಹೂರ್ತ ಅನ್ರಿ, ಲಗ್ನ ಮುಹೂರ್ತ ಅನ್ರಿ, ಈ ಬ್ಯಾಸ್ಗ್ಯಾಗೆ ಬರ್ತಾವ್ರಿ. ಮತ್ತು ಹಂಗೆ ರೇಷ್ಮೆ ಸೀರೆ ಉಟ್ಕೊಳ್ಳೋದದ, ಬೆವ್ರ ಸುರಿಸ್ಕೋತ ಬಿಸಿಲು 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 ಅನ್ಕೋತ ಹೋಗೋದದ. ಮಸ್ತ್ ಅಡ್ಗೆ ಅಂತೂ ತಯಾರಿ ಇರ್ತದ. ಹೋದಲ್ಲೆಲ್ಲ ಊಟ ಮಾಡೋದದ, ಮುಂದೆ ಮನೆಗೆ ಬಂದು ಮಲ್ಕೊಳ್ಳೋದದ. ಸಮರ್ ವೆಕೇಷನ್ ಅಂತಂದ್ರೆ ಡಬಲ್ ತ್ರಿಬಲ್ kg ಹೆಚ್ಚು ಹಾಕ್ಕೊಂಡು ಮತ್ತು ಜೂನಿಂದ ಮತ್ತೆ ಇಳಿಸ್ಲಿಕ್ಕೆ ಚಾಲು ಮಾಡೋದು ಮೈ. ಹಂಗಿರ್ತದೆ. ಅಂದ್ರೆ ಅಷ್ಟು ಕಡೆ ಫಂಕ್ಷನ್ ಇರ್ತಾವೆ, ಹಾಗೆ ಸ್ಕೂಲು ಇರ್ತದೆ, ಎಲ್ಲ ಇರ್ತದೆ ನೋಡ್ರಿ. ಹೌದಿಲ್ರಿ? ಮತ್ತು ಚಲೋ 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 ಅಡುಗೆ ಮಾಡಿಬಿಟ್ಟಿರ್ತಾರೆ. ಎಷ್ಟಂತೆ ಬಾಯಿ ಕಟ್ಟೋದ್ರಿ. ಮತ್ತು ಶುಗರ್ ಇಲ್ಲ ಅನ್ನೋದು ಹೊಡೆಯೋದು. ಮತ್ತು ಒಬ್ಬರು ಶುಗರ್ ಇದ್ದವರು ಇರಲಿ ಬಿಡ, ಬರೀ ಗುಳಿಗೆ ತೊಗೊಳೋದು ಅದನ್ನೇ, ಮುಂದೆ ಇನ್ಸುಲಿನ್ ಒಂದು ತೊಗೊಂಡ್ರಾಯ್ತು. ಯಾಕಂದ್ರೆ ನಾವು ಹೋದಲ್ಲೆಲ್ಲ ನೋಡ್ತೀನಿ, ಎಕ್ಸ್ಪೀರಿಯನ್ಸು ಹಿಂಗಿರ್ತದೆ. ಅದು ಈಗ ನಾವು ಕೂಡ ಎಲ್ಲಿ ಹೊಂಟೇವಿ ತೋರಿಸ್ತೀನಿ. ಆದರೂ ಒಂದು 2-3 ಫಂಕ್ಷನ್ ಅಟೆಂಡಾಗಿ ಬಂದ್ವಿ, ಅಲ್ಲಿದ್ದು ವಿಡಿಯೋ ಮಾಡಲಿಲ್ಲ. ಇದು ನಿನ್ನಿದು ವಿಡಿಯೋ ಮಾಡಲೇಬೇಕಾಯ್ತು ಒಂಚೂರಾದರೂ. ಯಾಕಂದ್ರೆ ನನ್ನ ತವ್ರ ಮನೆ ಮಂದಿ ಬಂದರು ಅಂದ್ರೆ ಒಂಚೂರು ವಿಡಿಯೋನ ಮಾಡ್ತೀನಿ. ಯಾಕೆ? ಅದರಲ್ಲೂ ವಿಶೇಷವಾಗಿ ಆ ಖುಷಿಯನ್ನು ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೊಳ್ಳೋದಿರ್ತದೆ. ಹಾಗಾಗಿ ಒಂದು 2 ನಿಮಿಷದ ವಿಡಿಯೋ ಯಾಕಾಗಲಿ, ವಿಡಿಯೋ ಅವರೆಲ್ಲರೂ ನಾವು ಕೂಡಿದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ನೋಡ್ರಿ. ಈಗ ಮುಂಜಾನೆಯ ರಂಗೋಲಿ, ಮುಂಜಾನೆಯ ವಾತಾವರಣದ ಜೊತೆ ಮುಂಜಾನೆಯ ಒಂದು ಚಂದ ಮಾತು ಬೇಕು. ಅದನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸ್ಕೊಂಡ್ರಂತೂ ಇನ್ನೂ ಚಲೋ. ಹೌದಿಲ್ರಿ? ನೋಡ್ರಿ ಇಲ್ಲಿದೆಷ್ಟು ಚಂದದ. ನಾವು ಎಂಥವರ ಜೊತೆ ಸ್ನೇಹ ಮತ್ತು ಪ್ರೀತಿಯನ್ನು ಹೊಂದಿರಬೇಕೆಂದರೆ, ಯಾರು ನಮ್ಮ ನಗುವಿನ ಹಿಂದಿರುವ ನೋವನ್ನು, ಕೋಪದ ಹಿಂದಿರುವ ಪ್ರೀತಿಯನ್ನು ಮತ್ತು ಮೌನದ ಹಿಂದಿರುವ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಾಗಿರುತ್ತಾರೋ ಅಂಥವರ ಜೊತೆ ಮಾತ್ರ ನಾವು ಸ್ನೇಹವನ್ನು ಬೆಳೆಸಬೇಕು. ಬಹುತೇಕ ಸಂಬಂಧಗಳು ಬಿಡುವಿಲ್ಲದ ಮಾತುಗಳಿಂದ ಆರಂಭವಾಗಿ ಅತೀ ಆತ್ಮೀಯರೆನ್ನುವಂತೆ ಭಾಸವಾಗಿ ಕೊನೆಗೆ ಒಂದಷ್ಟೂ ಮಾತುಗಳಿಲ್ಲದೆ ಮೌನದಲ್ಲಿ ಮುಕ್ತಾಯವಾಗಿ ಮೌನದಿಂದಲೇ ವಿದಾಯ ಹೇಳಿ ಹೋಗಿಬಿಡುತ್ತವೆ. ಅದು ಯಾಕಂತ ನಿಮಗೂ ಗುರ್ತದ, ನನಗೂ ಗುರ್ತದ. ಈಗ ಸದ್ಯಕ್ಕೆ ನಾವು ಇದನ್ನೇ ನೋಡ್ತೀವಿ ಎಲ್ಲಿ ಹೋದಲ್ಲೇ. ಅದಕ್ಕೆ ಆ ಥರ ಆಗಬಾರ್ದು. ನಮ್ಮ ಪ್ರೀತಿ ಸ್ನೇಹ ಸಂಬಂಧ ಹೆಂಗಿರಬೇಕು ಅಂಥೇಳಿ ನೋಡ್ಕೊಂಡ್ವಿ. ನೋಡ್ರಿ, ಇವತ್ತು ಸಿಂಪಲ್ ಆದ ರಂಗೋಲಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ನಮ್ಮ ಬಿಜಾಪುರ್ನಾಗಂತೂ ಹೇಳ್ಬೇಕಂದ್ರೆ ಕರ್ರೆ ಹೇಳ್ತೀನಿ ರೀ, ಬಿಸಿಲೇ ಅದ ರೀ. 10:15 ಆಯಿತು ಅಂತಂದ್ರೆ ನಾವು ಏನು ಕೆಲಸ ಮಾಡ್ಕೊಂಡ್ರು 10:15 ಒಳಗೆ ಮುಗಿಸ್ಕೋಬೇಕ್ರೆ. 10:15 ನಂತರ ಅಂತಂದ್ರೆ ಅಷ್ಟು ಬಿಸಿಲು ಇರ್ತದೆ ರೀ. ಮನ್ಯಾಗ ತಣ್ಣಗೆ ಕೂತ್ರೆ ಅದು ಆರಾಮು. ಅದೇ ಒಂಚೂರು ಹೊರಗೆ ಹೋಗಿ ಮಾರ್ಕೆಟಿಗೆ ಹೋಗಿ ಅಥವಾ ಎಲ್ಲಾರ ಹೊರಗೆ ಹೋಗಿ ಬರ್ತೀನಿ ಅಂತಂದ್ರೆ ಸಾಧ್ಯ ಆಗಂಗಿಲ್ಲ ನೋಡ್ರಿ. ಅಂತ ಅದ್ರೊಳಗೆ ಹೇಳಿದ್ಮೇಲೆ ಫಸ್ಟಿಗೆ ಮನೆ ಓಪ್ನಿಂಗ್ ಅನ್ರಿ, ಲಗ್ನ ಅನ್ರಿ, ಮುಂಜವಿ ಅನ್ರಿ ಇರ್ತಾವೆ, ಹೋಗಲೇಬೇಕು. ಯಾಕಂದ್ರೆ ಮತ್ತು ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ಎಷ್ಟೋ ಕಷ್ಟಪಟ್ಟು ಎಲ್ಲ ಕಾರ್ಯಕ್ರಮ ಮಾಡ್ತಿರ್ತಾರೆ. ನಮ್ಮನ್ನು ಇನ್ವೈಟ್ ಮಾಡಿರ್ತಾರೆ, ನಾವು ಅವ್ರಿಗೆ ಬೇಕು ಅಂತ ಹೇಳಿ ಇನ್ವೈಟ್ ಮಾಡಿರ್ತಾರೆ, ಹೋಗಲೇಬೇಕಾಗ್ತದೆ. ಹೌದಿಲ್ರಿ? ಇವತ್ತು ಕೂಡ ಹಂಗೆ ಎಲ್ಲೆಲ್ಲಿ ಹೋಗಿದ್ವಿ ಏನು. ಮತ್ತು ನಮ್ಮ ಅಣ್ಣನ ಮಕ್ಕಳು ಮನೇಲಿದ್ದರು, ಅವರು ನಿನ್ನೆ ರಾತ್ರಿ ಊರಿಗೆ ಹೋದರು. ನಾವು ಮನೆಯೊಳಗೆ ಏನು ಮಾಡಿದ್ವಿ ಅಂದರೆ ಎಲ್ಲರೂ ಊಟಕ್ಕೆ ಹೋಗೋರಿದ್ವಿ. ಎಲ್ಲಿ ಹೋಗೋರಿದ್ವಿ ಅದನ್ನು ಕೂಡ ತೋರಿಸ್ತೀನಿ ರೀ.
ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ ನೋಡ್ರಿ. ಮತ್ತು ನಿನ್ನೆ ಇದ್ರ ಮೇಲೆ ಒಬ್ಬರು ಪ್ರಶ್ನೆ ಕೇಳಿದ್ರಿ, ಮತ್ತು ದೇವ್ರ ಮುಂದೆ ರಂಗೋಲಿ ದಿನನಿತ್ಯ ಹಾಕ್ತಿರೇನು ಅಂತ. ದಿನನಿತ್ಯ ಹಾಕುದೇ ರೀ ದೇವ್ರ ಮುಂದೆ. ಯಾಕಂದ್ರೆ ಒಂದಿಷ್ಟು ಸ್ತೋತ್ರಗಳನ್ನು ಹೇಳ್ತಾ ಅದು ದಿನಂಪ್ರತಿ ನಮ್ಗೆ ಎನರ್ಜಿ ಬೂಸ್ಟ್ ಅದು. ನೋಡ್ರಿ ನೀವು ದಿನನಿತ್ಯ ಹಾಕಿ ನೋಡ್ರಿ. ಈಗೆಲ್ಲ ಹೊಂಟಿವಿ ಅಂತೀರೇನ್ರಿ? ಈಸಿ ಬೈ ಅಂತಂದ್ರೆ ಈಸಿಯಾಗಿ ತಗೊಳ್ಳುವಂಥ ಡ್ರೆಸ್ ಮಾಲಿಗೆ ಹೊಂಟೀವ್ರಿ. ಹೆಸರೇ ಈಸಿ ಬೈ ಅದ. ಈಸಿಯಾಗಿ ನೀವು ಯಾವ್ದು ಬೇಕಾದ್ ತೊಗೋಬೋದು. ಬಟ್ ಇದ್ರದ್ದು ರೇಟ್ ಮಾತ್ರ ಈಸಿ ಇಲ್ಲರಿ, ಭಾಳ ಡಿಫಿಕಲ್ಟ್ ಅದ. ಹಂಗೂ ಅವ ಒಂದಿಷ್ಟು ನೋಡ್ರಿ ಏನೇನು ತೊಗೊಂಡ್ವಿ. ಅಣ್ಣನ ಮಕ್ಕಳು ಬಂದಿದ್ರು, ಅವ್ರಿಗೊಂಚೂರು ಡ್ರೆಸ್ ಕೊಡಿಸ್ಬೇಕಲ್ಲ. ಮತ್ತು ಹಂಗೆ ನನ್ನ ಮಕ್ಕಳು ಕೂಡ ಅವ್ರ ಜೊತೆ ಇವರು ಹಿಡ್ದೇ ಬಿಡ್ತಾರೆ ರೀ, ಇದೊಂದು ಬೇಕು ಅದೊಂದು ಬೇಕಂತ. ಹಾಗಾಗಿ ಭಾಳ ಲೇಟಾಗಿ ಹೋಗಿದ್ವಿ. ಆ್ಯಕ್ಚುಲಿ 8:30 ಪೌಣೆ 9ಕ್ಕೆ ಹೋಗಿವಿ ನೋಡ್ರಿ. 9:30ವರೆಗೂ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಏನೇನು ತೊಗೊಂಡ್ವಿ, ಏನು ಮಾಡಿದ್ವಿ ನೋಡೋಕಂತ್ರಿ. ನೀವು ಕೂಡ ನಮ್ಮ ವಿಡಿಯೋ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡೋಕಂತ್ರಿ. ಬರ್ರಿ. ಇಷ್ಟು ಮಾರ್ಕೆಟಿಗೆ ಹೋಗಿ ಬಂದಮೇಲೆ ಟಿಫಿನ್ ಮಾಡೋದು. ಏನು ಟಿಫಿನು ನಮ್ಮಲ್ಲಿ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಂಗಿಲ್ಲ ರೀ. ಏನು ಅವಲಕ್ಕಿ ಸೂಸ್ಲಾ, ಅವಲಕ್ಕಿ ಹಚ್ಚೋದು, ಚುನ್ಮುರಿ ಸೂಸ್ಲಾ, ಚುನ್ಮುರಿ ಹಚ್ಚೋದು, ಬರೀ ಇದು ಬಿಟ್ಟು ಮತ್ತೇನು ಅನ್ನೋದೇ ಪ್ಲ್ಯಾನ್ ಬರೋಂಗಿಲ್ಲ. ಹಾಗಾಗಿ ಮಕ್ಕಳಿಗೆ ಅವರಿಗೆ ಕೇಳಿದೆ, ನಮ್ಮ ಅಣ್ಣನ ಮಕ್ಕಳಿಗೆ, ಏನು ನಿಮಗೆ ಸೇರ್ತದೇನೋ ಅಂತ. ಸೇರ್ತದ ಮಾಡು ಅಂತ ಹೇಳಿದರು. ಹಾಗಾಗಿ ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಶಾವ್ಗೆ ಉಪ್ಪಿಟ್ಟು ಮಾಡ್ಲಿಕ್ಕತ್ತೀನಿ ನೋಡ್ರಿ. ಸಣ್ಣ ಶಾವ್ಗೆ ಉಪ್ಪಿಟ್ಟು ಕರೆನೇ ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಸ್ವಲ್ಪ ಚೆಂದಾಗಿ ಹುರ್ಕೊಂಡು ತೆಗೆದು ಬಿಡ್ತೀನಿ ರೀ. ಆಮೇಲೆ ಒಗ್ಗರಣೆ ಹಾಕೋದು. ಮತ್ತು ಅವರೆಲ್ಲರಿಗೂ ಉಳ್ಳಾಗಡ್ಡಿ ಹಾಕಿರ್ತೀನಿ. ಅದಕ್ಕೊಂದಿಷ್ಟು ಮಂದಿ ಇರ್ತಾರೆ ನೋಡ್ರಿ. ಸಣ್ಣ ಮಕ್ಕಳಿಗೆ ಉಳ್ಳಾಗಡ್ಡಿ ತಿನ್ಲಿಕ್ಕೆ. ಆಮೇಲೆ ನಾವು ಈಗ ಕೆಲವೊಂದಿಷ್ಟು ನೀವು ಹೇಳೋದು ಕರೆಕ್ಟ್ ಅದ. ಈಗ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇವೇನವಲ್ಲ ಒಂದು ಏಜಿಗೆ ಬಿಡಬೇಕು. ಆ ಏಜಿಗೆ ಚೇಂಜ್ ಆಗೋದು ನೀವು ಹೇಳಿದ್ದು ಭಾಳ ಕರೆಕ್ಟ್ ಅದ. ಆದರೆ ಸಣ್ಣ ಮಕ್ಕಳಿದ್ದಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿಂದೇ ಬೆಳಿಬೇಕು. ಈ ಸದ್ಯಕ್ಕೆ ನಿಮಗೆಲ್ಲ ಗುರ್ತದೆ ಯಾವುದ್ಯಾವ್ದ್ರೊಳಗೆ ಏನೇನು ಇರ್ತದೆ. ವಿಟಾಮಿನ್ ಎದುರಾಗಿರ್ತದೆ, ಕ್ಯಾಲ್ಶಿಯಮ್ ಎದುರಾಗಿರ್ತದೆ, ಎಲ್ಲ ಗೊತ್ತಿರ್ತದೆ. ಆದರೂ ಕೂಡ ಅದೊಂದು ಎಕ್ಸ್ಟ್ರಾ ಕಮೆಂಟ್ ಬರಲಿಕ್ಕೆ ಬೇಕು. ಯಾಕಂದ್ರೆ ಪೂರ್ಣ ವಿಡಿಯೋ ನೋಡೋಂಗಿಲ್ಲ, ಸ್ವಲ್ಪ ವಿಡಿಯೋ ನೋಡ್ತಾರೆ, ನೋಡಿ ಇದ್ದೇ ಇರ್ತದೆ. ಇರಲಿ, ನಿಮಗೂ ಒಂದು ಅವಕಾಶ ಬೇಕಲ್ರಿ. ಈಗ ನಮ್ಮ ಮೆಂಟಾಲಿಟಿ ಹೆಂಗಿರ್ತದೋ ಹಂಗೆ ನಾ ಹೇಳಿದ್ನಲ್ಲ, ನಾನು ಅದೇ ತಿಳ್ಕೊಳ್ಳೋದು. ಈಗ ಮಕ್ಕಳು ಮನೆಯೊಳಗಿರ್ತಾವೆ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿ ಮಾಡಲಿಕ್ಕೆ ಬೇಕು. ಈಗ ನಾವು ಒಬ್ಬೊಬ್ರು ತಿಂತಿರಂಗಿಲ್ಲ ಅಂದ್ರೆ, ನಾನು ತಿನ್ನಂಗಿಲ್ಲಂತ ಯಾವ ವಿಡಿಯೋದಾಗೂ ಹೇಳಿಲ್ರ. ಮತ್ತು ತಿಂತೀನಿ ನಾ. ಏನು ಇದು ಚಾತುರ್ಮಾಸದಾಗ 1-4 ತಿಂಗಳ ಮನೆಯೊಳಗೆ ಎಲ್ಲರೂ ತಿನ್ನಂಗಿಲ್ಲ. ನಾನೇನದ ಕೆಲವೊಂದು ದಿವಸ ಗುರುವಾರ ಅನ್ರಿ, ಶನಿವಾರ ಅನ್ರಿ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ದ್ವಾದಶಿ, ಈ ಕೆಲವೊಂದಿಷ್ಟು ದಿವಸ ಬಿಟ್ಟು ಉಳಿದ ದಿವಸನ್ಯಾಗ ನಾ ತಿಂತೀನಿ ರೀ. ಮತ್ತು ನೀವು ಉಳ್ಳಾಗಡ್ಡಿ ತಿಂತೀರಿ ಅಂತಂದು ಇದೆಲ್ಲ ಏನೇನೇನೇನೋ ಅಪಾರ್ಥ ಮಾಡಿಕೊಂಡು ಅದಕ್ಕೊಂದು ಕಮೆಂಟ್ ಹಾಕೋದು. ಹಾಕಿದರೆ ಹಾಕ್ರಿ, ಪಾಪ ನಿಮಗೆ ಅಷ್ಟು ಸಮಯ ಇದ್ದರೆ ಪ್ರಶ್ನೆ ಇಲ್ಲ. ಅದರೊಳಗೂ ಖುಷಿ ಸಿಕ್ತಿತ್ತಂದ್ರೆ ಯಾಕೆ ಬಿಡಬೇಕು, ಹಾಕ್ರಿ. ಮತ್ತು ನೋಡ್ರಿ, ಈಗ ಎಲ್ಲ ಶಾವ್ಗೆ ಉಪ್ಪಿಟ್ಟು ಮಾಡಲಿಕ್ಕೆ ಶಾವ್ಗೆ ಹುರಿದು ತಗೊಂಡಿದ್ದೆ. ಹಾಗೆ ಉಪ್ಪಿಟ್ಟು ಮಾಡಲಿಕ್ಕೆ ಏನು ಮಾಡ್ತೀವಲ್ಲ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಎಣ್ಣೆ ಒಳಗೆ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಸ್ವಲ್ಪ ನೀರು ಹಾಕ್ಬೇಕ್ರೆ. ತೆಳ್ಳಗೆ ಶಾವ್ಗೆ ಇದ್ರೆ ಸ್ವಲ್ಪ ನೀರು ಹಾಕಬೇಕು, ಭಾಳ ನೀರು ಬೇಕಾಗಂಗಿಲ್ಲ. ನಾ ಅದಕ್ಕೆ ಕರೆಕ್ಟಾದ ನೀರು ಹಾಕಿ ಶಾವ್ಗೆ ಹಾಕಿ ಅದ್ರ ಮೇಲೆ ಒಂದಿಷ್ಟು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ 1-2 ಸ್ಪೂನು ತುಪ್ಪ ಹಾಕಿ ಈಗ ಕುದಿಲಿಕ್ಕೆ ಬಿಟ್ಬಿಡೋದು. ಮಸ್ತ್ ಟೇಸ್ಟಿಯಾದ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗ್ತದೆ. ಬಿಸಿ ಇದ್ದಾಗಂತೂ 1 ಪ್ಲೇಟ್ ಹೋಗಲ್ಲ, 2 ಪ್ಲೇಟ್ ಹೋಗ್ತಾವೆ ನೋಡ್ರಿ, ಅಷ್ಟು ಟೇಸ್ಟ್ ಆಗ್ತದೆ. ನೀವು ಕೂಡ ಶಾವ್ಗೆ ಉಪ್ಪಿಟ್ಟು ಮಾಡ್ತೀರಿ ಅನ್ಕೋತೀನಿ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಮ್ಯಾಗಿ ಅಂದ್ರೆ ಭಾಳ 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 ಇಷ್ಟ ಆಗ್ತದೆ. ಅದಕ್ಕೆ ಆ ಜಾಗದಾಗ
ಈ ಶಾವಿಗೆ ಉಪ್ಪಿಟ್ಟು ಮಾಡಿಬಿಡೋದು ನೋಡ್ರಿ. ಇದಕ್ಕೆ ಒಂಚೂರು ನಾವು ಮಸಾಲೆ ಪುಡಿ ಮನೆಯೊಳಗೇನು ಮಸಾಲೆ ಪುಡಿ ಮಾಡ್ತೀವಲ್ಲ ಹಾಕಿದ್ವಿ ಅಂತಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ. ಅದಕ್ಕೆ ಮಕ್ಕಳಿಗೆ ಆದಷ್ಟು ಹೊರಗಿಂದು ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾ ನೋಡ್ರಿ, ನಮ್ಮ ದೊಡ್ಡಪ್ಪನ ಮಗಳು ಅಕ್ಕ ಆಗಬೇಕು. ಅವ್ರಿಗೆ ನಮಗಲ್ಲಿ ಏಜ್ ಡಿಫ್ರೆನ್ಸ್ ಭಾಳ ಅದ. ಯಾಕಂದ್ರೆ ಅಕ್ಕಿನ ಮಕ್ಕಳೇ ನನ್ನ ಏಜ್ ಇದ್ದಾರೆ ರೀ, ಅಷ್ಟು ಡಿಫ್ರೆನ್ಸು. ಹಂಗೆ ಮೊದಲೆಲ್ಲ 12 ಮಂದಿ 13 ಮಂದಿ ಮಕ್ಕಳು ಇರ್ತಿದ್ರಲ್ರಿ. ಆದ್ರೆ ನಮ್ಮ ಫಾದರ್ ಎಲ್ಲರ್ಕಿಂತ ಲಾಸ್ಟ್. ಹಾಗಾಗಿ ಇವ್ರ ಏಜ್ ಇವ್ರ ಮಕ್ಕಳು ನಮ್ಮ ಅಕ್ಕ ರೀಕಿ ಆರೆಂಜ್ ಸೀರೆ ಅಕ್ಕಿನ ಮಗ ಮನೆ ಕಟ್ಸಿದ್ದ. ಹೀಗಾಗಿ ಎಲ್ಲರೂ ತವ್ರ ಮನೆ ಬೆಳಗ ಅಷ್ಟು ಅಲ್ಲಿ ಕೂಡಿದ್ವಿ ನಾವು. ಹೀಗಾಗಿ ಒಂದು ಫೋಟೋ ಫೋಸ್ ಆಗಬೇಕಲ್ರಿ, ಒಂದು ವಿಡಿಯೋನು ಮಾಡ್ಕೊಂಡು ಬಿಟ್ಟೆ, ಒಂದು 2 ನಿಮಿಷದ ವಿಡಿಯೋ. ಎಲ್ಲ ಅಕ್ಕಂಗಿರು ಎಲ್ಲರೂ ಕೂಡಿರ್ತೀವಿ. ಹರಟಿ ಹೊಡಿಲಿಕ್ಕೆ ಟೈಮ್ ಬೇಕಾಗಿರ್ತದೆ, ಟೈಮ್ ಇರಂಗಿಲ್ಲ. ಹಾಗಾಗಿದೆ. ಈಗ ಒಂದು ಝಲಕ್ ಬರ್ತೀರಿ ನಮ್ಮ ಜೊತೆ, ನೀವು ಕೂಡ ಜಾಯ್ನ್ ಆಗ್ರಿ. ಇಲ್ಲಿ ನೋಡ್ರಿ. ಹಾ ಗೌರು ಕಾಣಿಸೋಲಾಗಿನ್ ಕಾಣಿಸೋನಾಗ ಎಲ್ಲಿ ಹೊಂಟಿ ಬ್ಯಾಗ್ ತಗೊಂಡು? ಹಾ ನಿನ್ನ ಹೆಸರೇನು? ನಿನ್ನ ಹೆಸರು? ಅಪ್ರಮಯ್ಯ. ಇಷ್ಟಾಗಿ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂಥೇಳಿ ಈಗ 2 ದಿವಸದ ವಿಡಿಯೋ ಬರ್ಲಿಕ್ಕೆ ನಿನ್ನೆ ಮತ್ತು ಮೊನ್ನಿದ್ದು. ಹಾಗಾಗಿ ಏನು ಮಾಡೋಣ ಅಂಥೇಳಿ ಇವತ್ತು ನಿನ್ನೆ ಸಾಯಂಕಾಲ ಅವ್ರು ಊರಿಗೆ ಹೋದರು. ಅದಕ್ಕೆ ದೋಸೆಗೆ ಹಾಕಿದ್ರಾಯ್ತು ಅಂತೇಳಿ 3 ಅಕ್ಕಿ, 1 ಹೆಸರುಬೇಳೆ, 1 ಉದ್ದಿನಬೇಳೆ, 1 ಮುಷ್ಟಿಯಷ್ಟು ಮೆಂತೆ ಇಷ್ಟು ನೆನೆ ಹಾಕಿ ಮಿಕ್ಸಿ ಹಾಕಿದ್ರೆ ನೆಕ್ಸ್ಟ್ ಡೇ ನೋಡ್ರಿಲಿ ಉಬ್ಬಿ ಉಬ್ಬಿ ಎಷ್ಟು ಚಂದ ಹಿಟ್ಟಾಗ್ಯದ. ಅದರೊಳಗೆ ಈಗ ಬಿಸಿಲಿಗಂತೂ ಹಿಟ್ಟು ಅಷ್ಟು ಚಂದ ಬರ್ತದೆ ನೋಡ್ರಿ. ದೋಸೆ ಹಿಟ್ಟಂತೂ ರೆಡಿ ಆಗ್ಯದ. ಈಗ ನಮ್ಮನೆಯವರು ಪಡ್ಡು ಬೇಕನ್ಲಿಗತ್ತಾರ, ಅವರಿಗೆ ಪಡ್ಡು ಮಾಡೋಣ. ಗುಂಡ್ಪಂಗ್ಳ ಅಂತಿರಲ್ಲ ಹಂಗೆ ದೋಸೆ ಗುಂಡ್ಪಂಗ್ಳ ಎಲ್ಲ ಕುಡಿಸಿ ಮಾಡೋಣಂತ ಬರ್ರಿ. ಮೊದಲ ಬರ್ಶಿನ ಕಟ್ಟಿ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡೇ ಅಡುಗೆ ಸ್ಟಾರ್ಟ್ ಮಾಡೋಣ. ಅಂದ್ರೆ ಏನೇ ಮಾಡಿದರೂ ಅಷ್ಟು ರುಚಿಯಾಗಿರ್ತದೆ. ಅದರ ಸಲುವಾಗಿ ದೇವರ ಆಶೀರ್ವಾದ ಇರಲಾರ್ದ ಒಂದು ಸಣ್ಣ ಹುಲ್ಲು ಕಡ್ಡಿ ಕೂಡ ಅಳಗಾಡಂಗಿಲ್ಲ. ನಿಮಗೆ ಗುರ್ತೇ ಅದ, ನನಗೂ ಕೂಡ ಗೊತ್ತದ. ಹಾಗಾಗಿ ಏನೇ ಮಾಡಿದರೂ ಒಂದು ದೇವರ ನಾಮಸ್ಮರಣೆಯಿಂದನೇ ಸ್ಟಾರ್ಟ್ ಮಾಡೋದು ನೋಡ್ರಿ. ಈಗ ಫಸ್ಟ್ ಪಡ್ಡು ಹಾಕೋಣ. ಮೊದಲನೇ ಒಬ್ಬಿ ಹೆಂಗೆ ಬರ್ತದೋ ಗೊತ್ತಿಲ್ಲ, ಹೆಂಗೆ ಬಂದರೂ ಹಾಕೋದೆ. ಆಮೇಲೆ ಅದನ್ನು ಆಕಳಿಗೆ ಇಡೋದು. ಈಗೇನದ ಗುಂಡ್ಪಂಗ್ಳ ಮಾಡಲಿಕ್ಕೆ ಟೊಮೆಟೊ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಉಪ್ಪು, ಅರಿಶಿನ ಪುಡಿ ಹಾಕಿ ಹಿಟ್ಟು ಕಲಿಸ್ತೀನಿ. ಇನ್ನೊಂದಿಷ್ಟು ಹಿಟ್ಟದಲ್ರಿ ದೋಸೆಗೆ ರೀ ಇದು. ಅದು ನಮಗೆ ದೋಸೆಗೆ ಪಡ್ಡು ಬೇಕಂದವ್ರಿಗೆ ಪಡ್ಡು. ಅದನ್ನು ಮತ್ತು ನಾವು ಗುಂಡ್ಪಂಗ್ಳ ಹಿಟ್ಟೆ ದೋಸೆಗತಿ ಮಾಡಿದ್ವಿ ಅಂದ್ರೆ ಉತ್ತಪ್ಪ ರೆಡಿ ಆಗ್ತದೆ, ಗೊತ್ತೇ ಅದ ಎಲ್ರಿಗೂ. ಈಗ 2 in 1 ರೆಡಿ ಮಾಡೋಣಂತ, ಮತ್ತು ಹಂಗೆ ಟೇಸ್ಟು ನೋಡೋಣಂತ್ರಿ.
ಈಗಿನದ ಗುಂಡ್ಪಂಗ್ಳು ಮತ್ತು ದೋಸೆ ಎರಡೂ ರೆಡಿ ಅದು. 1 ಬೈಟ್ ಟೇಸ್ಟ್ ನೋಡ್ರಿ. ಮತ್ತು ಚಟ್ನಿ ಅಂತೂ ಕಷ್ಟನೇ ಇರಲಾರ್ದೆ ಆಯಿತು. ಅಂದ್ರೆ ಶೇಂಗಾ ಹಿಂಡಿ ಅಂತ ಏನು ಮಾಡಿರ್ತೀವಿ, ಆ ಶೇಂಗಾ ಹಿಂಡಿನೇ ಅದರೊಳಗೆ ಒಂಚೂರು ಬಾಳ್ಕದ ಮೆಣಸಿನ್ಕಾಯಿ ಹಾಕಿ ನೀರು ಹಾಕಿ ಒಗ್ಗರಣೆ ಕೊಟ್ವಿ. ಎಂಥ ಟೇಸ್ಟ್ ಆಗ್ತದೆ ರೀ. ಫಾಸ್ಟ್ ಚಟ್ನಿ ನೋಡ್ರಿ ಅಗ್ದಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.